ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 6 ಜಿಲ್ಲೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಹುದ್ದೆಗಳಿಗೆ ಭರ್ತಿ ಮಾಡೋದಕ್ಕೆ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಅಂಗನವಾಡಿ ಹುದ್ದೆಗಳು ಖಾಲಿ ಇದೆ ಮತ್ತು ಹೇಗೆ ಅಪ್ಲೈ ಮಾಡೋದು, ವಯಸ್ಸಿನ ಮಿತಿ ಎಷ್ಟು ಅನ್ನೋದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಲಾಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ. ರೈತರಿಗೆ ಬಡ್ಡಿ ರಹಿತ ಸಾಲ ಅಂದರೆ ಬಡ್ಡಿ ಇಲ್ಲದೇ ಗೌರ್ಮೆಂಟ್ ಸಾಲ ಕೊಡುತ್ತೆ, ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಅದೆಲ್ಲ ಮಾಹಿತಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಗೃಹಜ್ಯೋತಿ ಗೃಹಲಕ್ಷ್ಮಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಮೋಟಿವೇಶನಲ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅಂದರೆ ಟೀಚರ್ ಇರ್ತಾರಲ್ಲ, ಅಂಗನವಾಡಿ ಟೀಚರ್ಸ್ ಆಗ್ತಾರಲ್ಲ ಅಂಥವ್ರಿಗೆ 12ನೇ ತರಗತಿ ಅಂದರೆ PUC ಪಾಸ್ ಆಗಿರಬೇಕು ಅಥವಾ ಡಿಪ್ಲೊಮೊ ECE ಆ ಥರ ಯಾವುದಾದ್ರು ತತ್ಸಮಾನ ಶಿಕ್ಷಣ ಯಾವುದಾದ್ರು ತೇರ್ಗಡೆ ಆಗಿದ್ದರೂ ನೀವು ಅದಕ್ಕೆ ಅಪ್ಲೈ ಮಾಡಬಹುದು. ಅಂಗನವಾಡಿ ಸಹಾಯಕಿ ಹುದ್ದೆಗೆ 10th ಪಾಸ್ ಆಗಿರಬೇಕು, ಅದಿದ್ದರೆ 10th ಪಾಸ್ ಆಗಿದ್ರೆ ನೀವು ಅದಕ್ಕೆ ಅಪ್ಲೈ ಮಾಡಬಹುದು. ಯಾವಾಗ ಪ್ರಕಟಣೆ ಆಗಿದೆ ಅಂತಂದರೆ 16ನೇ ತಾರೀಕು ಅಂದರೆ ಜನವರಿ 16ನೇ ತಾರೀಕು 2024. ಕೊನೆಯ ದಿನಾಂಕ ಯಾವಾಗ ಅಂದರೆ 15ನೇ ತಾರೀಕು ಫೆಬ್ರವರಿ 2024ನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ. ಅಲ್ಲಿವರೆಗೆ ನೀವು ಅದರೊಳಗೆ ಅಪ್ಲೈ ಮಾಡಬೇಕಾಗುತ್ತೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಪೋಸ್ಟ್ ಖಾಲಿ ಇದೆ ಅಂತಂದರೆ ಬೆಂಗಳೂರು ಗ್ರಾಮೀಣ, ಬೆಂಗಳೂರು ನಗರ, ಬೆಳಗಾವಿ, ಬೀದರ್, ಹಾವೇರಿ, ತುಮಕೂರು ಈ 6 ಜಿಲ್ಲೆಗಳಲ್ಲಿ ಪೋಸ್ಟ್ಗಳು ಖಾಲಿ ಇದೆ. ಆಸಕ್ತಿ ಇದ್ದರೆ ನೀವು ಅದಕ್ಕೆ ಅಪ್ಲೈ ಮಾಡಬಹುದು. ಈ 6 ಜಿಲ್ಲೆಗಳಲ್ಲಿ 1000ಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ. ಆಸಕ್ತರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಆನ್ಲೈನಲ್ಲಿ ನೀವು ಅಪ್ಲೈ ಮಾಡ್ತೀವಿ ಅಂತ ಅಂದರೆ ಈ ವೆಬ್ಸೈಟ್ಗೆ ಹೋಗಿ ಅರ್ಜಿನ ಸಲ್ಲಿಸಬೇಕು. ನಂತರ ನೀವು ಯಾವ ಅಂಗನವಾಡಿ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತಿದ್ರಿ ಆ ಕೇಂದ್ರನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಲ್ಲಿ ಇರುವ ಉದ್ಯೋಗ ಬಯಸುವ ಜಿಲ್ಲೆ, ನೀವು ಯಾವ ಜಿಲ್ಲೆಯಲ್ಲಿ ಉದ್ಯೋಗ ಬಯಸ್ತೀರಿ, ಶಿಶು ಅಭಿವೃದ್ಧಿ ಯೋಜನೆ, ನೇಮಕಾತಿ ಬಯಸುವ ಹುದ್ದೆ, ಅದಕ್ಕೆಲ್ಲ ಕ್ರಮವಾಗಿ ನೀವು ಅದನ್ನು ಫಿಲ್ ಮಾಡ್ಕೊಂಡು ಬರಬೇಕು. ಎಲ್ಲ ದಾಖಲೆಗಳನ್ನು ನೀವು ಸೆಲೆಕ್ಟ್ ಬಟನ್ನ ಕ್ಲಿಕ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಬೇಕು. ನೀವು ಅರ್ಜಿ ಹಾಕೋದಕ್ಕೆ ಏನೇನು ದಾಖಲೆಗಳು ಬೇಕು ಅಂತಂದರೆ ನಿಮ್ಮ ಜನನ ಪ್ರಮಾಣ ಪತ್ರ ಅಂತ ಅಂದರೆ ನಿಮ್ಮದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮ್ಮದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ SLC ಅಥವಾ PUC ಅಂಕಪಟ್ಟಿ ಬೇಕೇ ಬೇಕಾಗುತ್ತೆ. ಕನ್ಫ್ಯೂಸ್ ಆಗಬೇಡಿ, ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ನೀವು ಬರ್ತ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬಹುದು. ಇಲ್ಲ ಅಂತ ಅಂದರೆ ನೀವು SLC ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ ಅದನ್ನೇ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ವಾಸಸ್ಥಳ ದೃಢೀಕರಣ ಪತ್ರ ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ಗಳಂತೂ ಬೇಕೇ ಬೇಕು. ಮತ್ತು 4ನೇದು, ನೀವು ಹ್ಯಾಂಡಿಕ್ಯಾಪ್ ಆಗಿದ್ದರೆ ನಿಮಗೆ 10 ವರ್ಷ ಸಡಿಲಿಕೆ ಇರುತ್ತೆ, ಅದಕ್ಕೆ ನೀವು ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಅಂದರೆ ನೀವು ಹ್ಯಾಂಡಿಕ್ಯಾಪ್ ಆಗಿದ್ದರೆ ಅದಕ್ಕೆ ಸರ್ಟಿಫಿಕೇಟ್ಸ್ನ ನೀವು ಒದಗಿಸ್ಬೇಕು. ಮೀಸಲಾತಿ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಮತ್ತು ವಿಧವೆ ಆಗಿದ್ದರೆ ನಿಮ್ಮ ಗಂಡಂದು ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿ ಆಗಿದ್ದರೆ ಉಪವಿಭಾಗಾಧಿಕಾರಿಗಳಿಂದ ಪಡೆದ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಯೋಜನಾ ನಿರಾಶ್ರಿತರಾಗಿದ್ದರೆ ಅದ್ರದ್ದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ನೀವೇನಾದ್ರು ನಿಮ್ಮ ಪತಿಯಿಂದ ಡಿವೋರ್ಸ್ ತೊಗೊಂಡಿದ್ರೆ ಅದ್ರದ್ದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೋಡಿ, ಇಲ್ಲಿ ಹ್ಯಾಂಡಿಕ್ಯಾಪ್ಗಳಿಗೆ, ವಿಧವೆಯರಿಗೆ ಮತ್ತು ನೀವು ಡಿವೋರ್ಸ್ ತೊಗೊಂಡಿದ್ರೆ ಮತ್ತು ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿ ಆಗಿದ್ರೆ ಆ ಥರ ಸರ್ಟಿಫಿಕೇಟ್ನು ನೀವು ಅಪ್ಲೈ ಮಾಡಬಹುದು. ಅಂಥವ್ರು ಆಗಿದ್ದರೆ ಅಂಥವ್ರು ಅಪ್ಲೈ ಮಾಡಬಹುದು, ಅವ್ರಿಗೂ ಸಡಿಲಿಕೆ ಇರುತ್ತೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ. ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಪ್ಲೇಲಿಸ್ಟಲ್ಲಿರುತ್ತೆ ಮೊಟ್ಟೆ ತಿಂದಮೇಲೆ ಯಾವ ಆಹಾರ ತೊಗೊಳ್ಬಾರ್ದು, ಆ್ಯಪಲ್ ತಿಂದಮೇಲೆ ಯಾವ ಆಹಾರ ತೊಗೊಳ್ಬಾರ್ದು, ಆ ಥರ ವಿರುದ್ಧ ಆಹಾರಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಸಾರಿ ಕುಚ್ಚು ವೀಡಿಯೋಸು, ಎಂಬ್ರಾಯ್ಡ್ರಿ ವೀಡಿಯೋಸು ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅದು ಎಂಬ್ರಾಯ್ಡ್ರಿ ಡಿಸೈನ್ಸ್ ಪ್ಲೇಲಿಸ್ಟಲ್ಲಿ ಇರುತ್ತೆ. ಕ್ರೋಶಾ ವರ್ಕ್ ಬರದೇ ಇದ್ದವ್ರಿಗೆ ಸೂಜಿ ಯೂಸ್ ಮಾಡಿಕೊಂಡೆ ಹೇಗೆ ಸಾರಿಗೆ ಕುಚ್ಚು ಮಾಡ್ಕೊಳ್ಳೋದು ಅನ್ನೋದನ್ನು ಈಸಿಯಾಗಿ ಅಪ್ಲೋಡ್ ಮಾಡಿದ್ದೀನಿ. ಅದು ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.